ಇವತ್ತು ವಿದ್ಯುಕ್ತ ಚಾಲನೆ ಕೊಡುವಂತಹ ಹಿನ್ನೆಲೆಯಲ್ಲಿ ಬೃಹತ್ ವೇದಿಕೆಯನ್ನ ಕೂಡ ನಿರ್ಮಾಣ ಮಾಡಲಾಗಿದೆ. ಇವತ್ತು ಹಲವು ಕಾರ್ಯಕ್ರಮಗಳಿಗೆ ಉದ್ಘಾಟನೆಯನ್ನ ಕೂಡ ಮಾಡಲಾಗುತ್ತೆ. ಇವತ್ತಿನಿಂದ 11 ದಿನಗಳ ಕಾಲ ನಡೆಯುವಂತಹ ಸಾಂಪ್ರದಾಯಿಕ ದಸರಾ ಆಚರಣೆಗೆ ಕೆಲವೇ ಕ್ಷಣಗಳಲ್ಲಿ ವಿದ್ಯುಕ್ತ ಚಾಲನೆ ಸಿಗುತ್ತೆ. ಅರಮನೆಯ ದಸರಾ ಕಾರ್ಯಕ್ರಮಗಳನ್ನ ರಾಜವಂಶಸ್ಥ ಸಂಸದ ಯದುವೀರ್ ಒಡೆಯರ್ ಅವರು ನೆರವೇರಿಸ್ತಾರೆ. ಇವತ್ತು ಬೆಳಗ್ಗೆ 5:30 5:45 ಸಂದರ್ಭದಲ್ಲಿ ಸಿಂಹಾಸನಕ್ಕೆ ಸಿಂಹ ಜೋಡಣೆಯನ್ನ ಕೂಡ ಮಾಡಲಾಗಿದೆ. ಈಗ ಅರಮನೆಯಲ್ಲಿ ಚಾಮುಂಡಿ ತೊಟ್ಟಿಯಲ್ಲಿ ಯದುವೀರ್ ಅವರಿಗೆ ಕಂಕಣ ಧಾರಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ವಾಣಿ ವಿಲಾಸ ದೇವರ ಮನೆಯಲ್ಲಿ ಕಂಕಣ ಧಾರಣೆಯನ್ನ ಮಾಡಲಾಗುತ್ತೆ. ಅದಾದ ಬಳಿಕ 11:30 ನಂತರ ಕೋಡಿ ಸೋಮೇಶ್ವರ ದೇವಾಲಯದ ಬಳಿ ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಹಸು ಸೇರಿದಂತೆ ಅಲ್ಲಿ ಕಳಸ ಹೊತ್ತು ಬರುವಂತಹ ಮುತ್ತೈದರು ಎಲ್ಲರೂ ಕೂಡ ಅಲ್ಲಿಗೆ ಆಗಮಿಸ್ತಾರೆ. ಅಲ್ಲಿ ವಿಶೇಷವಾದಂತಹ ಪೂಜೆಯನ್ನು ಕೂಡ ಮಾಡಲಾಗುತ್ತೆ. ಮಂಗಳ ವಾದ್ಯದೊಂದಿಗೆ ಸವಾರಿ ತೊಟ್ಟಿಯಲ್ಲಿ ಪೂಜಾ ಕೈಂಕರ್ಯಗಳು 11:30 ನಂತರ ನಡೆಯುತ್ತೆ. ಇವತ್ತು 12:42 12:58 ಈ ಸಂದರ್ಭದಲ್ಲಿ ಖಾಸಗಿ ದರ್ಬಾರ್ ಆಚರಣೆ ಕೂಡ ನಡೆಯುತ್ತೆ. ರತ್ನ ಖಚಿತ ಸಿಂಹಾಸನವನ್ನ ಏರಿ ಖಾಸಗಿ ದರ್ಬಾರ್ ಅನ್ನ ನಡೆಸ್ತಾರೆ. ರಾಜವಂಶಸ್ಥ ಸಂಸದ ಯದುವೀರ್ ಕೃಷ್ಣ ದತ್ತ ಚಾಮರಾಜ ಒಡೆಯರ್ ಅವರು. सीएम सर 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 वन बात सर हम बैठ सर सर इले सर वन बात सर प्लीज सर हां ಮುಂದೆ ಚಾಮುಂಡಿ ತಾಯಿಯ ದರ್ಶನವನ್ನ ಪಡೆದು ಪೂಜೆಯಲ್ಲಿ ಭಾಗಿಯಾಗಿ ಈಗ ಹೊರಗಡೆ ಬಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಹಾಗೂ ಈ ಬಾರಿಯ ಮೈಸೂರು ದಸರಾ ಉದ್ಘಾಟನೆಯನ್ನ ಮಾಡಲಿರುವಂತಹ ಬಾನು ಮುಷ್ತಾಕ್ ಅವರು ಚಾಮುಂಡಿ ತಾಯಿಯ ದರ್ಶನವನ್ನ ಪಡೆದುಕೊಂಡು ಈಗ ಹೊರಗಡೆ ಆಗಮಿಸಿದ್ದಾರೆ. ವೇದಿಕೆ ಹತ್ತ ತೆರಳುತ್ತಾ ಇರುವಂತಹ ಲೈವ್ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ರಿ. ಚಾಮುಂಡಿ ತಾಯಿಯ ಸನ್ನಿಧಿಯ ಪಕ್ಕದಲ್ಲೇ ಬೃಹತ್ ವೇದಿಕೆಯನ್ನ ಕೂಡ ಸಿದ್ಧಪಡಿಸಲಾಗಿದೆ. ವೇದಿಕೆ ಹತ್ತ ಈಗ ತೆರಳುತ್ತಿದ್ದಾರೆ. ಎಲ್ಲರೂ ಕೂಡ ವೇದಿಕೆ ಹತ್ತ ಪ್ರತಿಯೊಬ್ಬ ಗಣ್ಯರು ಕೂಡ ಆಗಮಿಸ್ತಿರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದಾರೆ. ಗಣ್ಯರೆಲ್ಲರೂ ಕೂಡ ಬಂದು ಆಸೀನರಾಗಿದ್ದಾರೆ. ಈಗ ಸಿಎಂ ಸಿದ್ದರಾಮಯ್ಯ ಅವರು ಹಾಗೂ ಸಾಹಿತಿ ಬಾನು ಮುಷ್ತಾಕ್ ಅವರು ಈಗ ವೇದಿಕೆ ಹತ್ತ ತೆರಳುತ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ರು. ವೇದಿಕೆ ಮೇಲೆ ಆಗಮನ ಆಗ್ತಾ ಇದ್ದಂತೆ ಉತ್ಸವ ಮೂರ್ತಿಯಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಅದನ್ನ ಇರಿಸಲಾಗಿದೆ. ಉತ್ಸವ ಮೂರ್ತಿಯನ್ನು ಇರಿಸಲಾಗಿದೆ. ಆ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆಯನ್ನ ಮಾಡುವ ಮೂಲಕ ಇವತ್ತು ವಿದ್ಯುಕ್ತ ಚಾಲನೆಯನ್ನ ಕೊಡಲಾಗುತ್ತೆ. ಉದ್ಘಾಟನೆಗೆ ಕ್ಷಣಗಣನೆ ಶುರುವಾಗಿದೆ. ಈಗ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಉದ್ಘಾಟನೆಗಾಗಿ ಆಗಮಿಸ್ತಾ ಇದ್ದಾರೆ ನಮ್ಮ ಹೆಮ್ಮೆಯ ಘನ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು ಹಾಗೂ ಈ ವಿಶೇಷ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ಆಗಮಿಸಿರ್ತಕ್ಕಂತಹ ಪ್ರಖ್ಯಾತ ಸಾಹಿತಿಗಳು ಹಾಗೂ ಈ ಪ್ರಸಕ್ತ ಸಾಲಿನ ಬುಕರ್ ಪ್ರಶಸ್ತಿ ವಿಜೇತೆಯಾಗಿರ್ತಕ್ಕಂಥ ಶ್ರೀಮತಿ ಬಾನು ಮುಷ್ತಾಕ್ ರವರಿಗೆ ವಿಶೇಷ ಸ್ವಾಗತವನ್ನ ಹೇಳೋಣ ಈ ವೇದಿಕೆಗೆ.
ಇವತ್ತು ವಿದ್ಯುಕ್ತ ಚಾಲನೆ ಕೊಡುವಂತಹ ಹಿನ್ನೆಲೆಯಲ್ಲಿ ಬೃಹತ್ ವೇದಿಕೆಯನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಇವತ್ತು ಹಲವು ಕಾರ್ಯಕ್ರಮಗಳಿಗೆ ಉದ್ಘಾಟನೆಯನ್ನು ಕೂಡ ಮಾಡಲಾಗುತ್ತೆ. ಇವತ್ತಿನಿಂದ 11 ದಿನಗಳ ಕಾಲ ನಡೆಯುವಂತಹ ಸಾಂಪ್ರದಾಯಿಕ ದಸರಾ ಆಚರಣೆಗೆ ಕೆಲವೇ ಕ್ಷಣಗಳಲ್ಲಿ ವಿದ್ಯುಕ್ತ ಚಾಲನೆ ಸಿಗುತ್ತೆ. ಅರಮನೆಯ ದಸರಾ ಕಾರ್ಯಕ್ರಮಗಳನ್ನು ರಾಜವಂಶಸ್ಥ ಸಂಸದ ಯದುವೀರ್ ಒಡೆಯರ್ ಅವರು ನೆರವೇರಿಸ್ತಾರೆ. ಇವತ್ತು ಬೆಳಗ್ಗೆ 5:30 5:45 ಸಂದರ್ಭದಲ್ಲಿ ಸಿಂಹಾಸನಕ್ಕೆ ಸಿಂಹ ಜೋಡಣೆಯನ್ನ ಕೂಡ ಮಾಡಲಾಗಿದೆ. ಈಗ ಅರಮನೆಯಲ್ಲಿ ಚಾಮುಂಡಿ ತೊಟ್ಟಿಯಲ್ಲಿ ಯದುವೀರ್ ಅವರಿಗೆ ಕಂಕಣ ಧಾರಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ವಾಣಿ ವಿಲಾಸ ದೇವರ ಮನೆಯಲ್ಲಿ ಕಂಕಣ ಧಾರಣೆಯನ್ನ ಮಾಡಲಾಗುತ್ತೆ. ಅದಾದ ಬಳಿಕ 11:30 ನಂತರ ಕೋಡಿ ಸೋಮೇಶ್ವರ ದೇವಾಲಯದ ಬಳಿ ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಹಸು ಸೇರಿದಂತೆ ಅಲ್ಲಿ ಕಳಸ ಹೊತ್ತು ಬರುವಂತಹ ಮುತ್ತೈದರು ಎಲ್ಲರೂ ಕೂಡ ಅಲ್ಲಿಗೆ ಆಗಮಿಸ್ತಾರೆ. ಅಲ್ಲಿ ವಿಶೇಷವಾದಂತಹ ಪೂಜೆಯನ್ನು ಕೂಡ ಮಾಡಲಾಗುತ್ತೆ. ಮಂಗಳ ವಾದ್ಯದೊಂದಿಗೆ ಸವಾರಿ ತೊಟ್ಟಿಯಲ್ಲಿ ಪೂಜಾ ಕೈಂಕರ್ಯಗಳು 11:30 ನಂತರ ನಡೆಯುತ್ತೆ. ಇವತ್ತು 12:42 12:58 ಈ ಸಂದರ್ಭದಲ್ಲಿ ಖಾಸಗಿ ದರ್ಬಾರ್ ಆಚರಣೆ ಕೂಡ ನಡೆಯುತ್ತೆ. ರತ್ನ ಖಚಿತ ಸಿಂಹಾಸನವನ್ನ ಏರಿ ಖಾಸಗಿ ದರ್ಬಾರನ್ನ ನಡೆಸ್ತಾರೆ ರಾಜವಂಶಸ್ಥ ಸಂಸದ ಯದುವೀರ್ ಕೃಷ್ಣ ದತ್ತ ಚಾಮರಾಜ ಒಡೆಯರ್ ಅವರು. सीएम सर 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 वन बात सर वन बाइट सर सर इले सर वन बात सर प्लीज सर हां ಮುಂದೆ ಚಾಮುಂಡಿ ತಾಯಿಯ ದರ್ಶನವನ್ನ ಪಡೆದು ಪೂಜೆಯಲ್ಲಿ ಭಾಗಿಯಾಗಿ ಈಗ ಹೊರಗಡೆ ಬಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಹಾಗೂ ಈ ಬಾರಿಯ ಮೈಸೂರು ದಸರಾ ಉದ್ಘಾಟನೆಯನ್ನ ಮಾಡಲಿರುವಂತಹ ಬಾನು ಮುಷ್ತಾಕ್ ಅವರು ಚಾಮುಂಡಿ ತಾಯಿಯ ದರ್ಶನವನ್ನ ಪಡೆದುಕೊಂಡು ಈಗ ಹೊರಗಡೆ ಆಗಮಿಸಿದ್ದಾರೆ. ವೇದಿಕೆ ಹತ್ತ ತೆರಳ್ತಾ ಇರುವಂತಹ ಲೈವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ರಿ. ಚಾಮುಂಡಿ ತಾಯಿಯ ಸನ್ನಿಧಿಯ ಪಕ್ಕದಲ್ಲೇ ಬೃಹತ್ ವೇದಿಕೆಯನ್ನು ಕೂಡ ಸಿದ್ಧಪಡಿಸಲಾಗಿದೆ. ವೇದಿಕೆ ಹತ್ತ ಈಗ ತೆರಳುತ್ತಿದ್ದಾರೆ. ಎಲ್ಲರೂ ಕೂಡ ವೇದಿಕೆ ಹತ್ತ ಪ್ರತಿಯೊಬ್ಬ ಗಣ್ಯರು ಕೂಡ ಆಗಮಿಸ್ತಿರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ರು. ಗಣ್ಯರೆಲ್ಲರೂ ಕೂಡ ಬಂದು ಆಸೀನರಾಗಿದ್ದಾರೆ. ಈಗ ಸಿಎಂ ಸಿದ್ದರಾಮಯ್ಯ ಅವರು ಹಾಗೂ ಸಾಹಿತಿ ಬಾನು ಮುಷ್ತಾಕ್ ಅವರು ಈಗ ವೇದಿಕೆ ಹತ್ತ ತೆರಳುತ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ರು. ವೇದಿಕೆ ಮೇಲೆ ಆಗಮನ ಆಗ್ತಾ ಇದ್ದಂತೆ ಉತ್ಸವ ಮೂರ್ತಿಯಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಅದನ್ನ ಇರಿಸಲಾಗಿದೆ. ಉತ್ಸವ ಮೂರ್ತಿಯನ್ನು ಇರಿಸಲಾಗಿದೆ. ಆ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆ